ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ಎಎಸ್ಎಸ್ ರಾಜ್ಯಾಧ್ಯಕ್ಷ ಸಂದೇಶ್ ವಿರುದ್ಧ ಗುಡಿಬಂಡೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಶಾಸಕರ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಗುಡಿಬಂಡೆ ಪಟ್ಟಣದ ಪ್ರಮುಖ ಕೇಂದ್ರವಾದ ಅಂಬೇಡ್ಕರ್ ವೃತ್ತ ಹಾಗೂ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಸಂದೇಶ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಜೀರ್ಣ ಆಗುತ್ತೇನೋ ಗೊತ್ತಿಲ್ಲ, ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ. ಯಾವುದೋ ಒಂದು ಮಂಡ್ಯ ಜಿಲ್ಲೆ ಒಂದು ಲೇಡಿದು ಕೂಡ ಮೊನ್ನೆ ಫೇಸ್ಬುಕ್ಕಲ್ಲಿ ಆಯಮ್ ಮುಂದೆ ಆಗ್ತಾನೆ, ಅವನೇನೋ ಫೋಟೋಗ್ರಾಫರ್ ಮಾಡಿಕೊಂಡು ಏನೋ ಗೊತ್ತಿಲ್ಲ, ಆಯಮ್ ಮುಂದೆ ಆಗ್ತಾನೆ, ನನ್ನ ಮನೆ ಹತ್ರ ಬಂದು ಕರೀತಾ ಇದ್ದಾರೆ ಜಿಗಿಲಿ ವಿಷಯಕ್ಕೆ. ಡೈಲಿ ಕೂಡ ಅಂತ ಸೋಷಿಯಲ್ ಮೀಡಿಯಾ ಬರ್ತಾನೆ. ಆ ಚೇತನನ್ನು ಇದೇ ಸುಬ್ಬಾರೆಡ್ಡಿ ಸಾಹೇಬರಿಗೆ ಸಿಂಗಲ್ ವರ್ಡಲ್ಲಿ ಮಾತಾಡ್ತಾನೆ. ಅವ್ರಿಗೆ ಎಚ್ಚರಿಕೆ ಕೊಡೋಕೆ ನಾವು ಇಷ್ಟಪಡ್ತೀವಿ. ಅವರು ಕ್ಷಮೆ ಕೇಳಬೇಕು, ಸೋಷಿಯಲ್ ಮೀಡಿಯಾ ನಾನು ಬಂದ್ ಮಾಡ್ಬೇಕು ಸರ್ ಅವನ್ನ. ಸರ್ ಇನ್ನೊಂದು, ಇಷ್ಟು ವರ್ಷಗಳಿಂದ ಈ ತಾಲೂಕು ಬಂದಿದ್ದೇ ಇಲ್ಲ ಸಂದೇಶ. ಇಲ್ಲಿ ದಲಿತ ಸಂಘರ್ಷ ಸಮಿತಿ ಇಲ್ಲ, ಬೇರೆ ಬೇರೆ ದಲಿತ ಲೀಡರ್ಸ್ ಯಾರ್ಯಾರಿದ್ದಾರೋ ಅವರು ಇಲ್ಲಿ ಸಾಲ್ವ್ ಮಾಡೋಕ್ಕಿದ್ದಾರೆ. ಏನು ಅವ್ರು ಬಂದು ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಅದು ಏನೋ ಒಂದು ರಾಜಕೀಯ ಪಿತೂರಿಯಿಂದ ಬಂದಿರೋದು. ದಯವಿಟ್ಟು ಅದನ್ನೊಂದು ಎನ್ಕ್ವೈರಿ ಮಾಡಿ. ಬರುವುದು ಮತ್ತು ಬರದೇ ಇಲ್ಲ ಅಲ್ಲಪ್ಪ, ಅವರು ಸುಬ್ಬಾರೆಡ್ಡಿ ಅವರ ಬಗ್ಗೆ ಏನು ಮಾತಾಡಿದಕ್ಕೆ ಅದಕ್ಕೆ ಸೂಕ್ತ ಕ್ರಮ. ಕೋಲಾರ ಮೂಲದ ಸಂದೇಶ್ ಎಂಬುವವರು ಸೋಮಲಾಪುರದ ಸರ್ವೆ ನಂಬರ್ 1ರಲ್ಲಿರುವ ಸುಮಾರು 164 ಎಕರೆ ಸರ್ಕಾರಿ ಜಮೀನನ್ನ ಶಾಸಕ ಸುಬ್ಬಾರೆಡ್ಡಿ ಕಬಳಿಸಿದ್ದಾರೆ ಎಂದು ಆರೋಪ ಮಾಡಿದ್ರು. ಈ ವೇಳೆ ಶಾಸಕರ ವಿರುದ್ಧ ಅವಹೇಳನಕಾರಿ ಶಬ್ದಗಳನ್ನು ಬಳಸಿದ್ದಾರೆ ಎಂದು ಸುಬ್ಬಾರೆಡ್ಡಿ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದ್ದು, ಅವಹೇಳನಕಾರಿ ಹೇಳಿಕೆ ನೀಡಿದ ಸಂದೇಶ್ ಅವರನ್ನ ಪೊಲೀಸರು ಕೂಡಲೇ ಬಂಧಿಸಬೇಕು ಎಂದು ಕಾಂಗ್ರೆಸ್ ನಾಯಕರು ಹಾಗೂ ಶಾಸಕರು ಬೆಂಬಲಿಗರು ತಾಲೂಕು ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ಸಾರ್ವಜನಿಕ ಅರ್ಜಿ ಕೊಟ್ಟಾಗ ಆಗಲ್ಲ ಅನ್ನೋದು ನಿನ್ನೆ ರಮಣ ಅನ್ನೋರು ಒಂದು ಏಕ ಅರ್ಜಿ ಅದನ್ನು ಕೂಡ ಬರಲ್ಲ ಅಂತಂದ್ರೆ ಅದನ್ನು ಪರಿಗಣನೆ ಮಾಡಿ ಅವನಾದಷ್ಟು ಬೇಗ ಬರೋದನ್ನ ನಮ್ಮ ಇನ್ನ ಮುಂದೆ ಹೋಗ, ಇನ್ನ ಸ್ವಲ್ಪ ಈ ಕಡೆ ಸೈಡ್ ಬಿಡಿ, ಇನ್ನ ಹಿಂದೆ ಹೋಗಿ. ಇನ್ನೊಂದು ಭಾಗ ಪ್ರತ್ಯೇಕವಾಗಿ ನಾವು ಮಾನ್ಯ ನ್ಯಾಯಾಲಯದ ಆದೇಶ ಕೂಡ ದಾಖಲಾಗಿದೆ. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡಿ ನಾವು ಹೇಳಿದ್ರೆ ಅವರು ಹಿನ್ನೆಲೆ ಅಂತ ಹೇಳಿದರೆ ಆ ಬಗ್ಗೆ ಕೂಡ ನಮ್ಮ ಗಮನದಲ್ಲಿ ಇರೋದರಿಂದ ನಮ್ಮ ವರದಿ ಆಧಾರಿತವಾಗಿಯೇ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಿರ್ಬಂಧವನ್ನು ಮಾಡಿರ್ತಾರೆ. ಸೊ ಇದು ತಾವು ಹೇಳೋದೇನೆಂದ್ರೆ ನಾವು ಕ್ರಮ ಕೈಗೊಂಡಿಲ್ಲ ಅಂತ ಒಂದು ಮಾತು. ನಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ 14 ಕೊಟ್ಟಿದ್ದೀವಿ, ಇಲ್ಲ ಬಂಧಿಸೋದು ಅದು ನಿಮ್ಮ ನಿಯಮ. ಒಂದು ಕಂಪ್ಲೇಂಟ್ ಕೊಟ್ಟಾಗ ಅವನು ಕರೆಸಿ ವಿಚಾರಣೆ ಮಾಡೋದು ಅದನ್ನ ಇಲ್ಲಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರನ್ನ ಕರೆಸ್ಬೇಕು ಅಂತ ಹೇಳಿ ಅದ್ರ ಸಂಬಂಧಪಟ್ಟಂಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕಾನೂನಲ್ಲಿ ಏನಂದ್ರೆ ಒಂದು ವ್ಯಾಪ್ತಿ ಏನಂತಂದ್ರೆ ಮೊದಲು ನೋಟಿಸ್ ಕೊಡಬೇಕು, ನೋಟಿಸ್ ಪಬ್ಲಿಷ್ ಮಾಡಿಲ್ಲ ಅಂದ್ರೆ ನಂತರದ ಕ್ರಮಗಳು ಇರ್ತದೆ. ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೀವಿ, ಅರ್ಥ ಆಯ್ತಾ? ಅವ್ರು ಅದಕ್ಕೆ ಬಂದಿಲ್ಲ, ಸ್ಪಂದಿಸಿಲ್ಲ. ಆದ್ರಿಂದ ಮುಂದಿನ ಕಾನೂನು ಕ್ರಮ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದು ಪ್ರತ್ಯೇಕವಾಗಿ ಆಗುತ್ತೆ. ನನ್ನಲ್ಲಿ ಹಿನ್ನೆಲೆ ಇದ್ದಿದ್ದಕ್ಕೇನೆ ಈಗಾಗಲೇ ನಾವುಗಳನ್ನೇ ಸಮುಚಿತ ಮಾರ್ಗದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ SP ಸಾಹೇಬರ ಮುಖಾಂತರ ವರದಿಯನ್ನು ಸಲ್ಲಿಸಿ ಈಗಾಗಲೇ ನಿಷೇಧಾಜ್ಞೆ ಅವರ ವಿರುದ್ಧ ಆಗಿದೆ, ಅದು ಜಾರಿಯಲ್ಲಿದೆ ಅಂತ ಹೇಳಿ ತಮ್ಮ ಗಮನ ತರಕ್ಕೆ ಇಷ್ಟಪಡ್ತೀನಿ. ಇನ್ನು ಉಳಿದ ವಿಚಾರಗಳು ತಾವು ಅರ್ಜಿಯಲ್ಲಿ ಏನು ಪ್ರಸ್ತಾಪ ಮಾಡಿದರೆ ಮುಂದಿನ ದಿನಗಳ ಬಗ್ಗೆ ಕ್ರಮ ಕೈಗೊಂಡು ಆಗಿದೆ, ಅದು ಜಾರಿ